ಕೈವಾರ ತಾತಯ್ಯನವರ 300ನೇ ಜಯಂತ್ಯೋತ್ಸವ. ಇಂದು ಕೈವಾರದಲ್ಲಿ ತಾತಯ್ಯನವರ ರಥೋತ್ಸವ ನಡೀತಾ ಇದೆ. ರಥೋತ್ಸವದಲ್ಲಿ ಲಕ್ಷಾಂತರ ಭಕ್ತಾದಿಗಳು ಅಲ್ಲಿ ಭಾಗಿಯಾಗಿದ್ದಾರೆ. ಭಕ್ತಿ ಭಾವದಿಂದ ಕಂಗೊಳಿಸ್ತಾ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೈವಾರ. ಶ್ರೀ ಕೈವಾರ ತಾತಯ್ಯನವರ 300ನೇ ಜಯಂತ್ಯೋತ್ಸವದ ಅಂಗವಾಗಿ ಇಂದು ಕೈವಾರದಲ್ಲಿ ಭವ್ಯ ರಥೋತ್ಸವ ನಡೀತಾ ಇದೆ. ರಥೋತ್ಸವಕ್ಕೆ ಧರ್ಮಾಧಿಕಾರಿ ಎಂ.ಆರ್. ಜಯರಾಮ್ ಅವರು ಚಾಲನೆಯನ್ನ ನೀಡಲಿದ್ದಾರೆ. ಬೆಳಗಿನಿಂದಲೇ ಲಕ್ಷಾಂತರ ಭಕ್ತರು ಕ್ಷೇತ್ರಕ್ಕೆ ಆಗಮಿಸಿ ತಾತಯ್ಯನವರ ದರ್ಶನ ಪಡಿತಾ ಇದ್ದಾರೆ. ರಥೋತ್ಸವದ ನಿಮಿತ್ತ ದೇವಾಲಯ ಮತ್ತು ಸುತ್ತಮುತ್ತಲಿನ ಪ್ರದೇಶ ಭಕ್ತರ ಜಯ ಘೋಷಗಳಿಂದ ಮೊಳಗ್ತಾ ಇದೆ. ವಿಶೇಷ ಪೂಜೆ, ಅಲಂಕಾರ, ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತರಲ್ಲಿ ಆಧ್ಯಾತ್ಮಿಕ ಸಂಭ್ರಮವನ್ನ ಮೂಡಿಸಿದೆ. ನೀವು ದೃಶ್ಯಗಳು ಗಮನಿಸ್ತಾ ಇದ್ದೀರಿ. ಈ ಭವ್ಯ ರಥೋತ್ಸವಕ್ಕೆ ಧರ್ಮಾಧಿಕಾರಿ ಎಂ.ಆರ್. ಜಯರಾಮ್ ಚಾಲನೆಯನ್ನ ನೀಡಿದ್ರು. ಅನೇಕ ಗಣ್ಯರು ಹಾಗೂ ಸಾರ್ವಜನಿಕರು ಈ ಒಂದು ರಥೋತ್ಸವದಲ್ಲಿ ಭಾಗವಹಿಸ್ತಾರೆ. ರಥ ಎಳೆಯುವುದಕ್ಕೆ ಭಕ್ತರು ತಾತಯ್ಯನವರ ನಾಮ ಸ್ಮರಣೆಯೊಂದಿಗೆ ಉತ್ಸಾಹದಿಂದ ಕಾದಿದ್ದಾರೆ. 300ನೇ ಜಯಂತ್ಯೋತ್ಸವದ ಈ ರಥೋತ್ಸವ ಕೈವಾರದಲ್ಲಿ ಭಕ್ತಿ, ಭಾವನೆ ಮತ್ತು ಸಂಪ್ರದಾಯಗಳ ಸಮ್ಮಿಲನವಾಗಿ ರೂಪುಗೊಂಡಿದೆ. ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರ ಹರಿವು ಮುಂದುವರೆದಿದೆ. ಒಂದು ಕಡೆ ನೋಡ್ತಾ ಇದ್ದೀರಿ, ಭಕ್ತರು ಸಾಲಾಗಿ ಎಲ್ಲರೂ ಬರ್ತಾ ಇದ್ದಾರೆ. ಇನ್ನೊಂದು ಕಡೆ ರಥೋತ್ಸವದಲ್ಲಿ ಸಿಕ್ಕಾಪಟ್ಟೆ ಜನ, ಅಂದರೆ ಲಕ್ಷಾಂತರ ಜನ ಅಲ್ಲಿ ಸೇರ್ಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರದ ಚೇಳೂರಿನ ಪುರಾಣ ಪ್ರಸಿದ್ಧ ತಿರುಮಲಾಪುರ ಕ್ಷೇತ್ರದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ ಅದ್ಧೂರಿಯಾಗಿ ನಡೆದಿದೆ. ಚಿಕ್ಕಬಳ್ಳಾಪುರದ ತಿರುಮಲಾಪುರ ಕ್ಷೇತ್ರದಲ್ಲಿ ರಾತ್ರಿ ಇಡೀ ನಡೆದಂತಹ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಭಕ್ತರು ಭಾಗಿಯಾಗಿದ್ದರು. ಈ ರಥೋತ್ಸವ ಕಾರ್ಯಕ್ರಮ ರಾತ್ರಿ ಮತ್ತು ಬೆಳಗಿನ ಸಮಯದಲ್ಲಿ ನಡೆದಿದೆ. ಈ ಬೆಳದಿಂಗಳ ರಥೋತ್ಸವಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸಿದರು.